ಈ ತಿದ್ದುಪಡಿ ಏನು ತಂದಿದ್ದಾರೆ ಆರ್ಡಿನೆನ್ಸ್ ಮೂಲಕ, ಇದು ರೈತರ, ಕೂಲಿ ಕಾರ್ಮಿಕರ, ಹಿಂದುಳಿದವರ, ಸಾಮಾನ್ಯ ರೈತರ ವಿರೋಧಿಯಾದಂಥ ತಿದ್ದುಪಡಿ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಭೂ ಸುಧಾರಣಾ ಕಾಯ್ದೆ 1961ಕ್ಕೆ 1974ನೇ ಇಸ್ವಿನಲ್ಲಿ ದೇವರಾಜ ಅರಸರವರು ಒಂದು ಕ್ರಾಂತಿಕಾರಿಕವಾದಂಥ ನಿರ್ಣಯ ಮಾಡಿ ರ ಕಾಯ್ದೆಗೆ ಸೆಕ್ಷನ್ 63, ಸೆಕ್ಷನ್ 79A, ಸೆಕ್ಷನ್ 79B, ಸೆಕ್ಷನ್ 79C ಮತ್ತು ಸೆಕ್ಷನ್ 80 ಇವುಗಳನ್ನು ಸೇರ್ಪಡೆಗೊಳಿಸಿ ಒಂದು ಪ್ರಗತಿಪರವಾದಂಥ ಸಾಮಾಜಿಕ ನ್ಯಾಯದಿಂದ ಕೂಡಿದ್ದಂಥ ಗೇಣಿದಾರರಾಗಿ ಉಳುಮೆ ಮಾಡ್ತಾ ಇದ್ದಂಥ ಗೇಣಿದಾರರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ತಿದ್ದುಪಡಿಯನ್ನ ದೇವರಾಜ ಅರಸರವರು ಮಾಡಿದರು. ಅದು 1/3/1974 1/3/1974ರಿಂದ ಜಾರಿ ಬಂತು. ಅದು ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ದಿನ. ಯಾಕಂದ್ರೆ ಸುಮಾರು 25 ಲಕ್ಷ ಗೇಣಿದಾರ ಕುಟುಂಬಗಳಿಗೆ ಅವರು ಗೇಣಿ ಮಾಡ್ತಿದ್ದಂಥ ಜಮೀನುಗಳಿಗೆ ಮಾಲೀಕರನ್ನಾಗಿ ಮಾಡದಂಥ ದಿನ. ಉಳುವವನೇ ಭೂಮಿ ಒಡೆಯ ಅಂತೇಳಿ ನಿಮಗೆಲ್ಲ ಗೊತ್ತಿರಬೇಕು. ಕಾಗೋಡು ಸತ್ಯಾಗ್ರಹ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ನಡೀತಾ ಇತ್ತು. ಆಗ ಉಳುವವನೇ ಭೂಮಿ ಒಡೆಯ ಆಗಬೇಕು ಅಂತ ಘೋಷಣೆಗಳ ಮೂಲಕ ಹೋರಾಟ ಮಾಡ್ತಾ ಇತ್ತು. ಅದನ್ನ ದೇವರಾಜ ಅರಸರವರ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ಮಾಡಿ ಆಕ್ಯುಪೆನ್ಸಿ ರೈಟ್ ಅನ್ನು ಎಲ್ರಿಗೂ ಕೊಟ್ಟರು. ಅಂದರೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿ ಹಕ್ಕುದಾರರನ್ನಾಗಿ, ಮಾಲೀಕರನ್ನಾಗಿ ಮಾಡ್ತಕ್ಕಂಥ ಅದನ್ನು ಮಾಡಿದರು. ಅದರ ಜೊತೆಗೆ ಕೋರ್ಟ್ಗಳಲ್ಲಿ ಇತ್ಯರ್ಥ ಆಗಾಗಿಲ್ಲ, ಅವು ಟ್ರಿಬ್ಯುನಲ್ಗಳಲ್ಲಿ ಇತ್ಯರ್ಥ ಆಗಬೇಕು ಅಂತ ಮಾಡಿದ್ರು. ಸಾಮಾನ್ಯ ಜನ ಅದನ್ನ ತೀರ್ಮಾನ ಮಾಡತಕ್ಕಂಥದ್ದು, ಅದಕ್ಕೆ ನ್ಯಾಯಾಲಯದ ಅಧಿಕಾರ ಕೊಟ್ಟು ಟ್ರಿಬ್ಯುನಲ್ಗಳಿಗೆ ಮಾಡಿಸೋದಂತ. ಬಹುಶಃ ಕರ್ನಾಟಕದಲ್ಲಿ ತಂದಿದ್ದಂಥ ದೇವರಾಜ ಅರಸರ ಕಾಲದಲ್ಲಿ ತಂದಂಥ ತಿದ್ದುಪಡಿ ಇದೆಯಲ್ಲ 1974, ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಅದು ಕಾಯ್ದೆಯಾಗಿತ್ತು. ಇಡೀ ದೇಶಕ್ಕೆ ಅದರಲ್ಲಿ 79A ನಲ್ಲಿ
ಕೃಷಿಯೇತರ ಬಾಬ್ನಿಂದ ನಾವು ಮಾಡಿದಾಗ ನಾವು 25 ಲಕ್ಷ ಅಂತ ಮಾಡೋದು, ಅದಕ್ಕಿಂತ ಮೊದಲು 2 ಲಕ್ಷ ಇತ್ತು 79A. ಅದರಲ್ಲಿ ಕೃಷಿಯೇತರ ಆದಾಯ 25 ಲಕ್ಷಕ್ಕಿಂತ ಮೀರಿರಬಾರದು. ಕೃಷಿಕರಿಗೆ ಕೃಷಿಯೇತರ ಆದಾಯ 25 ಲಕ್ಷಕ್ಕಿಂತ ಮೀರಿರಬಾರದು. 79B ನಲ್ಲಿ ರೈತರಲ್ಲದೆ ಬೇರೆಯವರು ಯಾರು ಕೂಡ ಅದನ್ನ ಕೊಂಡ್ಕೊಳ್ಬಾರದು. ಜಮೀನನ್ನ ತಗೊಳ್ಳಗಿಲ್ಲ. ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು, ಶ್ರೀಮಂತರು ಯಾರು ಕೂಡ ಕೊಂಡ್ಕೊಳ್ಳೋದಿಲ್ಲ. 79C ನಲ್ಲಿ ಅವರು ನೈಜ ಅಫಿಡವಿಟ್ ಆಗ್ತಾರಲ್ಲ, ಅಫಿಡವಿಟ್ನಲ್ಲಿ ಸುಳ್ಳು ಬಂದರೆ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನ 79C ನಲ್ಲಿ ಮಾಡಿದ್ರು. ಸೆಕ್ಷನ್ 80 ನಲ್ಲಿ ಕೃಷಿಕರಲ್ಲದೇದವರು ಕೊಂಡ್ಕೊಳ್ಳಗೆ ಇರಬಾರದು, ಕೊಂಡ್ಕೊಳ್ಳಕ್ ಕೂಡುದು ಅಂತೇಳಿ ಮಾಡಿದ್ರು. ಟೋಟಲ್ ಬಾರ್ ಅದು ನಾನ್ ಅಗ್ರಿಕಲ್ಚರ್ ಎಷ್ಟು ಪರ್ಚೇಸ್ ದಿ ಅಗ್ರಿಕಲ್ಚರಲ್ ಲ್ಯಾಂಡ್ ಅದನ್ನು ಮಾಡಿದ್ರು. 63ರಲ್ಲಿ ಸೀಲಿಂಗ್ ಲಿಮಿಟ್ ಅನ್ನ ಮಾಡಿದ್ರು. ಒಬ್ಬ ವ್ಯಕ್ತಿ 10 ಯೂನಿಟ್ ಇಟ್ಕೊಂಡಿರಬೇಕು. ಅಂದ್ರೆ 1 ಯೂನಿಟ್ ಅಂದ್ರೆ 5.4 ಕೃಷಿ ಜಮೀನು. ಒಂದು ಕುಟುಂಬದಲ್ಲಿ 5 ಜನಕ್ಕಿಂತ ಜಾಸ್ತಿ ಇದ್ರೆ ಪ್ರತಿಯೊಬ್ಬರು 2 ಯೂನಿಟ್ ಇಟ್ಕೋಬಹುದು. ಅಂದ್ರೆ 20 ಯೂನಿಟ್ ಇತ್ತು ಮ್ಯಾಕ್ಸಿಮಮ್. ಇಂಡಿವಿಜುವಲ್ಗೆ 10 ಯೂನಿಟ್, ಕುಟುಂಬದಲ್ಲಿ 5 ಜನಕ್ಕಿಂತ ಜಾಸ್ತಿ ಇದ್ರೆ 2 ಯೂನಿಟ್, ಅದು 20 ಯೂನಿಟ್ ಇತ್ತು. 5.4 ಎಕರೆ ಕೃಷಿ ಜಮೀನು. ಅದು ಬೇರೆ ಬೇರೆ ತರಿ ಜಮೀನು, ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅಂತೆಲ್ಲ ಇದಾವೆ. ಭಾಗ ಆಯ್ತಾ ಇದ್ರೆ 10 ಎಕರೆ ಈ ತರ ಇತ್ತು. ಎ ಕೆಟಗರಿ ಅಂತಂದ್ರೆ ಅಶ್ಯೂರ್ಡ್ ಇರಿಗೇಷನ್ ಇರ್ತಕ್ಕಂಥವ್ರು, ಅಂದ್ರೆ ಡ್ಯಾಮ್ನಿಂದ ನೀರು ನಾಲೆಗಳ ಮೂಲಕ ಕೊಡ್ತೀವಲ್ಲ, ಆ ಜಮೀನುಗಳಿಗೆ 2 ಬೆಳೆ ಬೆಳೀತಕ್ಕಂಥ ಜಮೀನುಗಳಿಗೆ ಎ ಕೆಟಗರಿ ಅಂತ ಕರೀತಾರೆ. ಬಿ ಕೆಟಗರಿ ಅಂತಂದ್ರೆ ಕೆರೆ ಕಟ್ಟೆಗಳಿಂದ ನೀರಾವರಿ ಮಾಡ್ತಕ್ಕಂಥವ್ರು. ಸಿ ಕೆಟಗರಿ ಅಂದ್ರೆ ಯಾವು ಇಲ್ಲದೆ ಇರ್ತಕ್ಕಂಥವ್ರು. ಡಿ ಕೆಟಗರಿ ಅಂದ್ರೆ ಒಣಭೂಮಿ. ಈ ತರ ಕೆಟಗರೈಸೇಷನ್ ಮಾಡಿದ್ರು. ಆ ಎ ಕೆಟಗರಿ ಅಂದ್ರೆ 1.3 ಹೆಕ್ಟೇರ್. ಈಗ ಸಂಪೂರ್ಣವಾಗಿ 79A, 79B, 79C, 63, 80, 63 ಅಮೆಂಡ್ಮೆಂಟ್ ಮಾಡಿದ್ದಾರೆ. 80, 79A, 79B ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟಿದ್ದಾರೆ. ಸಂಪೂರ್ಣ ರದ್ದು. ಅದು ಹೆಂಗೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಿವ್ ಬರೋ ರೀತಿಯಲ್ಲಿ ಪೂರ್ವಾನ್ವಯ ಆಗುವಂತೆ 79A, 79B, 79C, ಸೆಕ್ಷನ್ 80 ಇವನ್ನ ರದ್ದು ಮಾಡಿ ರೆಟ್ರಾಸ್ಪೆಕ್ಟಿವ್ ಆಗಿ 63ಗೆ ತಿದ್ದುಪಡಿ ಮಾಡಿದ್ದಾರೆ. ಆಮೇಲೆ ಕೆಲವು ಕೇಸ್ಗಳು ನಡೀತಾ ಇದ್ದಾವೆ 79AB ನಲ್ಲಿ ಕೋರ್ಟ್ಗಳಲ್ಲಿ. ಅವೆಲ್ಲನೂ ಕೂಡ ವಜಾ ಮಾಡಿಬಿಡ್ತಾರೆ. ಅವಕ್ಕೆಲ್ಲ ತಿಲಾಂಜಲಿ ವಜಾ ಮಾಡೋದು. ಅವು ಎಷ್ಟು ಕೇಸ್ಗಳಿದ್ದು ಅಂದ್ರೆ ಎಲ್ಲ ಇತ್ತಲ್ಲ, ಅದು ಇಲ್ಲಿತ್ತ. ಇಲ್ಲಿ ಸುಮಾರು 13,814 ಪ್ರಕರಣಗಳಿದ್ದವು ಬೇರೆ ಬೇರೆ ಜಿಲ್ಲೆಗಳಲ್ಲಿ. 13,814 ಪ್ರಕರಣಗಳಿದೆ. ಎಲ್ಲ ಪ್ರಕರಣಗಳು ಈಗ ಹೋಯ್ತು. ಬೆಂಗಳೂರು ಸುತ್ತಮುತ್ತನೇ, ಬೆಂಗಳೂರು ಅರ್ಬನ್ನಲ್ಲಿ 10,080, 1,080 ಪ್ರಕರಣಗಳು. ಬೆಂಗಳೂರು ರೂರಲ್ನಲ್ಲಿ 1,811 ಪ್ರಕರಣಗಳು.
ಕೋಲಾರದಲ್ಲಿ 856, ತುಮಕೂರಿನಲ್ಲಿ 975, ಆಮೇಲೆ ದಾವಣಗೆರೆಯಲ್ಲಿ 975, ಚಿತ್ರದುರ್ಗ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳು ಸೇರಿ 30 ಜಿಲ್ಲೆಗಳಿಂದ 13,814. ಇದರಲ್ಲಿ ಹಳೆಯವಿದ್ದವು 1,129. ಹಳೆಯ ಕೇಸ್ಗಳು ಅಂದರೆ ನಾವು 25 ಲಕ್ಷ ಮಾಡಿದ್ವಲ್ಲ, ಅದಕ್ಕಿಂತ ಹಿಂದೆ ಇದ್ದವು ಹಳೆಯವು. ಹೊಸ ಕೇಸ್ಗಳು 12,685. 12,685, ಒಟ್ಟು 13,814. ನನಗೆ ಸರಿಯಾಗಿ ಎಕ್ಸ್ಟೆಂಟು ಸಿಕ್ಕಿಲ್ಲ ಮಾಹಿತಿ. ಒಂದೊಂದು ಪ್ರಕರಣಕ್ಕೆ ಕನಿಷ್ಠ 4 ಎಕರೆ ಅಂತ ಇಟ್ಕೋಣ. ಒಂದೊಂದು ಪ್ರಕರಣದಲ್ಲಿ 4 ಎಕರೆ ಇದೆ ಅಂತ ಅಂದ್ಕೊಂಡ್ರು ಕೂಡ ಎಷ್ಟಾಯ್ತು? 13 52. ಎಷ್ಟಾಯ್ತು? 52,000 ಆಯ್ತು. ಈ ಬೆಂಗಳೂರು ಸುತ್ತಮುತ್ತ ಬೆಲೆ ಎಷ್ಟಿದೆ ಎಕರೆಗೆ? ನನ್ನ ಪ್ರಕಾರ 45,000 ರಿಂದ 50,000 ಕೋಟಿ ರೂಪಾಯಿಗಳು ಇವೆಲ್ಲ ಈಗ ವಜಾ ಆಗ್ತದೆ. 45,000 ರಿಂದ 50,000 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನುಗಳು. ಇಷ್ಟು ಈಗ ಕೋರ್ಟ್ ಮುಂದೆ ನಡೆಯೋಗಿಲ್ಲ ಕೇಸ್ಗಳು. ಆಲ್ ಕೇಸಸ್ ವಿಲ್ ಬಿ ಡಿಸ್ಪೋಸ್ಡ್ ಆಫ್ ಆರ್ ಡಿಸ್ಮಿಸ್ಡ್. ಮೆರಿಟ್ ಮೇಲಲ್ಲ, ರದ್ದು ಮಾಡಿಬಿಟ್ರು ಅದಕ್ಕೆ. ಇದು ಇವರು ಮಾಡಿರ್ತಕ್ಕಂಥ ಘನಕಾರ್ಯ. ಇದು ನಿಮಗೆ ಈ ಬೆಂಗಳೂರು ಮೈಸೂರು ಸುತ್ತಮುತ್ತ ಈ ಗೃಹ ನಿರ್ಮಾಣ ಸಹಕಾರ ಸಂಘಗಳಿದಾವಲ್ಲ, ಇವ್ರುಗಳೆಲ್ಲ ಮಧ್ಯವರ್ತಿಗಳ ಮೂಲಕ ಜಮೀನು ತಗೊಂಡಿದ್ದಾರೆ. ಇದರಲ್ಲಿ ಎಷ್ಟು ಪ್ರಕರಣಗಳಿದ್ದಾವಪ್ಪ ಅಂತೇಳಿ ಒಂದು ಆಡಿಟ್ ಮಾಡಿಸಿದ್ದಾರೆ. ರಿಜಿಸ್ಟ್ರಾರ್ ಆಡಿಟ್ ಮಾಡಿಸಿದ್ದಾರೆ. ಆಡಿಟ್ ಮಾಡಿಸಿದ್ರೆ ಆಡಿಟ್ನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನೌಕರರ ಗೃಹ ನಿರ್ಮಾಣ ಸಂಘದ ಸಹಕಾರ ದೋಖ ಎಲ್ಲ ಸೇರಿ ಸುಮಾರು 5,027 ಎಕರೆ. 5,027 ಎಕರೆ. ಇವು ಎಲ್ಲನೂ ಅಲ್ಲ, ನಾನು ಹೇಳ್ತಾ ಇರೋದು ಕೆಲವು ಮಾತ್ರ. ಬೆಂಗಳೂರು ಮೈಸೂರು ಸುತ್ತ ಇರ್ತಕ್ಕಂಥವು. ಇವರು ಅವರು ಆಡಿಟ್ ಮಾಡಿದಾಗ ಏನ್ ಹೇಳಿದ್ದಾರೆ ಅಂತಂದ್ರೆ, ಏನು ಆಡಿಟ್ ರಿಪೋರ್ಟ್ ಏನಂತ ಹೇಳ್ತದೆ ಎಲ್ಲ ಹೇಳ್ತೀನಿ ಸ್ವಲ್ಪ. ಅದು ಇದರ ಮೌಲ್ಯಗಳು ಅವರು ಆಡಿಟ್ ಮಾಡಿದ ಪ್ರಕಾರ ಮೋರ್ ದೆನ್ 10,000 crores. ನಾಟ್ ಆಲ್, ಕೆಲವು ಮಾತ್ರ. ಸೊ ಇದು ಮೋರ್ ದೆನ್ 10,000 crores. ಇದು ನಾನು ಸರ್ಕಾರ ಮಾಡಿರೋದು, ರಿಜಿಸ್ಟ್ರಾರ್ ಮಾಡಿಸಿರೋದು. ಈಗ ಅವೆಲ್ಲ ಮಧ್ಯವರ್ತಿಗಳಿಂದ ತಗೊಂಡಿದ್ರಲ್ಲ, ಅವೆಲ್ಲ 79A 79B ಎಲ್ಲ ಹೋಗ್ತವೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಇವತ್ತು ಕಾರಣಗಳೇನೇ ಕೊಡಬಹುದು. ಅವ್ರು ಏನ್ ಕಾರಣ ಕೊಡ್ತಾ ಇದ್ದಾರೆ? ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ರು, ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಶ್ರೀಮಂತರುಗಳು ದುಡ್ಡು ಕೊಟ್ಟು ಮಾಡಿಸ್ಕೊತಾ ಇದ್ರು.
ಅಂತ ಒಂದು ಆರೋಪ. ಎರಡನೇದು ಇನ್ವೆಸ್ಟ್ಮೆಂಟ್ ಆಯ್ತಾ ಇರಲಿಲ್ಲ. ಮೂರನೇದು ಬಹಳ ಜನ ಯಾರು ಬೇಕಾದ್ರೂ ಜಮೀನು ತಗೊಂಡು ವ್ಯವಸಾಯ ಮಾಡಬಹುದು. ವೈ ಫಾರ್ಮರ್ಸ್ ಓನ್ಲಿ, ಎನಿಬಡಿ ಕ್ಯಾನ್ ಪರ್ಚೇಸ್ ದಿ ಲ್ಯಾಂಡ್ ಅಂಡ್ ದೇ ಕ್ಯಾನ್ ಕಲ್ಟಿವೇಟ್ ದಿ ಲ್ಯಾಂಡ್ ಮಾಡಬಹುದು ಅಂತ. ಇವೆಲ್ಲವೂ ಕೂಡ ಸಾರ್ವಜನಿಕರ ಕನ್ಸಂಪ್ಷನ್ಗೋಸ್ಕರ ಮಾಡಿರ್ತಕ್ಕಂಥ ಕಾರಣಗಳು, ಕೊಟ್ಟಿರ್ತಕ್ಕಂಥ ಕಾರಣಗಳು. ಹಾಗಾದ್ರೆ ನಮ್ಮ ಕಾಲದಲ್ಲಿ ನಾವು ಇನ್ವೆಸ್ಟ್ಮೆಂಟ್ನಲ್ಲಿ 1-2 ಸ್ಥಾನದಲ್ಲಿ ಇರ್ತಿದ್ದೋ ನಾವು. ಕರ್ನಾಟಕ ಇನ್ವೆಸ್ಟ್ಮೆಂಟ್ ಬರ್ತಿರ್ಲಿಲ್ವಾಗ ನಮಗೆ. ಗುಜರಾತ್ ನಂಬರ್ 1 ಇರ್ತಿತ್ತು, ಅಥವಾ ನಾವು 2ನೇದು ಇರ್ತಿತ್ತು, ಅಥವಾ ನಾವು ಒಂದಾಯ್ತಿದ್ದೋ ಗುಜರಾತ್ 2 ಆಯ್ತಿತ್ತು. ಮತ್ತೆ ನೀವು ಭ್ರಷ್ಟಾಚಾರ ಇದೆ ಅಂತಂದ್ರೆ ಬರೀ ಇದೊಂದೇ ಇಲ್ಲ ಭ್ರಷ್ಟಾಚಾರ ಇರೋದು. ಬೇರೆ ಬೇರೆ ಇಲಾಖೆಗಳು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಭ್ರಷ್ಟಾಚಾರ ನಡೆಯಲ್ವೋ? ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯಲ್ವೋ? ನೀವಿರೋದು ಯಾಕೆ ಮತ್ತೆ? ಸಂಪೂರ್ಣ ತೆಗೆದಾಕಕ್ಕಂತೂ ಆಗೋದಿಲ್ಲ. ತಡೆಗಟ್ಟಿ. ಗೌರ್ಮೆಂಟ್ ಇರೋದು ಯಾಟಿಗೆ ಮತ್ತೆ? ಅಧಿಕಾರಿಗಳಿರೋದು ಯಾಟಿಗೆ ಮತ್ತೆ? ಸುಮ್ಮನೆ ಇದು ಕುಂಟು ನೆಪ. ಬೇರೆ ರಾಜ್ಯಗಳಲ್ಲೆಲ್ಲ ಇದಾವೆ ಅಂತ ಹೇಳೋದು. ಬೇರೆ ರಾಜ್ಯಗಳಲ್ಲೆಲ್ಲ ಈ ಥರದ್ದು ತೆಗೆದಾಕ್ಬಿಟ್ಟಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಇಟ್ಕೊಂಡಿದ್ದೀವಿ ಅಂತ. ನಿಮಗೆ ಕೇರಳಕ್ಕೆ ಹೋದ್ರೆ ಬರೀ 20 ಎಕರೆ ಅಷ್ಟೇ ಒಂದು ಕುಟುಂಬಕ್ಕೆ ಇರೋದು. ತಮಿಳುನಾಡಿಗೆ ಹೋದ್ರೆ 30 ಎಕರೆ ಇದೆ. ಆಂಧ್ರದಲ್ಲಿ 54 ಎಕರೆ ಇದೆ. ನೀವು 80 ಯೂನಿಟ್ ಮಾಡಿಕೊಡಕ್ಕೆ ಹೋಗಿದ್ದೀರಲ್ಲ. ಎಷ್ಟು? 63ನೇ ಸೆಕ್ಷನ್ 63ಕ್ಕೆ ತಿದ್ದುಪಡಿ ಮಾಡಿ 20 ಇದ್ದದನ್ನ 80 ಮಾಡಕ್ಕೆ ಹೊರಟಿದ್ದೀರಿ ಈಗ. 80 ಅಂದ್ರೆ ಎಷ್ಟಾಯ್ತು? ಎಷ್ಟು ಎಕರೆ ಆಯ್ತು? 54 ಇಂಟು 80 ಎಷ್ಟಾಯ್ತು ಎಕರೆ? 436 ಎಕರೆ. 436 ಎಕರೆ. 108 ಎಕರೆ ಇದ್ದದನ್ನ ಒಂದು ಕುಟುಂಬಕ್ಕೆ ಇವತ್ತು 436 ಎಕರೆ ಮಾಡಕ್ ಕೊಟ್ಟಿದ್ದೀರಿ. ಸೆಕ್ಷನ್ 63ನ ತಿದ್ದುಪಡಿ ಮಾಡಿ ಸೀಲಿಂಗ್ ಅನ್ನ ಅಲ್ಲಿವರೆಗೂ ತಗೊಂಡೋಗಿದ್ದೀರಿ. 436 ಎಕರೆ ಇಟ್ಕೊಳ್ಳೋರು ಯಾರು? ಬಡ ರೈತ ಇಟ್ಕತನ? ಸಾಮಾನ್ಯ ಕುಟುಂಬದಿಂದ ಬಂದವನು ಇಟ್ಕತನ? ರೈತ ಕುಟುಂಬದಿಂದ ಬಂದವರು ಯಾರು ಇಟ್ಕೊಳ್ಳೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ ಅಷ್ಟೊಂದು ಜಮೀನನ್ನು. ಎಲ್ಲ ಕಾರ್ಪೊರೇಟ್ ಬಾಡಿಗಳು, ಬಂಡವಾಳಶಾಹಿಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು. ಅವ್ರು ಮಾತ್ರ ತಗೊಳಕ್ ಸಾಧ್ಯ ಅಂತ. ನಾನು ಇಲ್ಲಿ ತಿದ್ದುಪಡಿ ನೋಡಿ, ನಾನು ಈಗ ನೋಡಿದೆ. ನಾನು ಸೆಕ್ಷನ್ 2A ಸೆಕ್ಷನ್ 2 ಸಬ್ಸೆಕ್ಷನ್ 2 ಆಫ್ 63 ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ 2A ಸಬ್ಸೆಕ್ಷನ್ 2A, ದಿ ಸೀಲಿಂಗ್ ಏರಿಯಾ ಫಾರ್ ಪರ್ಸನ್ ಹೂ is tenant under class B of section 2 of section 5 shall be 80 units. 80 units. ಈಗ ಮಾಡಿರೋದು ಫ್ರಮ್ 20 to 80 ಯೂನಿಟ್ಸ್. 118 ಎಕರೆ ಒಂದು ಕುಟುಂಬ ಇಟ್ಕೋಬಹುದಾಗಿತ್ತು ಕುಷ್ಕಿ ಜಮೀನನ್ನ. 436 ಎಕರೆ ನೀವು ಇಟ್ಕೋಬಹುದು. ಆಮೇಲೆ ತರಿ ಜಮೀನು ತಗೋಬಹುದು, ಬಾಗಾಯತ್ ಜಮೀನು ತಗೋಬಹುದು, ಯಾರು ಬೇಕಾದ್ರೂ ತಗೋಬಹುದು. ದುಡ್ಡಿರೋರು ಯಾರು ಬೇಕಾದ್ರೂ ತಗೋಬಹುದು. ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಏನ್ ಮಾಡ್ತಾರೆ ಬಡವರು? ನಮ್ಮ ದೇಶದಲ್ಲಿ ಸುಮಾರು
87 ಲಕ್ಷ ಕುಟುಂಬಗಳಿದ್ದಾವೆ, ರೈತ ಕುಟುಂಬಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲ, ಕರ್ನಾಟಕದಲ್ಲಿ 87 ಲಕ್ಷ ಕುಟುಂಬಗಳಿದ್ದಾವೆ. ಆವರೇಜ್ 3 ಎಕರೆ ಇರ್ಬೋದು ಜಮೀನು, ಆವರೇಜ್ 3 ಎಕರೆ. ಅದರಲ್ಲಿ ಸುಮಾರು 4 ಕೋಟಿ ಜನ ರೈತರು. ಅದ್ರ ಶೆಡ್ಯೂಲ್ ಕಾಸ್ಟ್ನವರು ಬರ್ತಾರೆ, ಶೆಡ್ಯೂಲ್ ಟ್ರೈಬ್ನವರು ಬರ್ತಾರೆ. ಇವರೆಲ್ಲ ಸೇರಿದ್ರೆ ಸುಮಾರು 4 ಕೋಟಿ ಜನ ರೈತರು. ಈ ಇಡೀ ರೈತ ಸಮುದಾಯವನ್ನ ನಾಶ ಮಾಡಕ್ಕೆ ಹೋಗಿದ್ದಾರೆ. ಇವರೆಲ್ಲರೂ ಹೋಗಿ ಈಗ ಕಾರ್ಪೊರೇಟ್ ಬಾಡಿಗಳ ಬಾಗಿಲು ಕಾಯ್ಕೆ ನಿಂತ್ಕೋಬೇಕು, ಬೀದಿ ಪಾಲಾಗ್ಬಿಡ್ತಾರೆ, ಮಾರ್ಕತ್ತವೆ. ಏನ್ ಮಾಡ್ತಾರೆ ಪಾಪ ಬಡವರು, ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀವಿ ಅಂದ್ರೆ ಮಾರ್ಕತ್ತಾರೆ. ಯಾರು ತಗೊಳ್ಳೋರು? ಯಾರು ದುಡ್ಡಿರೋ ತಗೋತಾರೆ. ತಗೊಂಡು ಏನ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಆಹಾರದ ಉತ್ಪಾದನೆ ಏನಾಗ್ತದೆ? ಆಹಾರದ ಸ್ವಾವಲಂಬನೆ ಏನಾಗ್ತದೆ ದೇಶದಲ್ಲಿ? ನಾಶ ಆಗ್ಬಿಡ್ತದೆ. ಈಗ ನೀವು ನೋಡಿರ್ಬೋದು, ಈಗ ಮೊದಲು ಏನು ಉದ್ದೇಶ ಯಾವಕ್ಕೆ ಮಾಡಿದ್ರು ಅಂತ 1974ನಲ್ಲಿ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಅದು ಹಿಂದ್ಗಡೆ ಇದ್ದಂತ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಒಬ್ಬನಿಗೆ ಒಂದು ವೃತ್ತಿ ಅಂತ. ಸರ್ಕಾರಿ ನೌಕರಿಲೂ ನೀವು ನಿಮ್ಮ ಸರ್ಕಾರಿ ನೌಕರಿಯಲ್ಲಿದ್ಯಾ, ನೀನ್ ಯಾವ ಕೈಗಾರಿಕೆ ಮಾಡ್ತಾ ಇದ್ದೆ, ನಿನ್ನ ಕೈಗಾರಿಕೆ ಮಾಡು. ರೈತ ಹೊಲ ಉಳ್ತಾವನೆ, ಜಮೀನು ವ್ಯವಸಾಯ ಮಾಡ್ತಾನೆ, ಅವ್ನು ಮಾಡ್ತಾನೆ. ಒಂದು ವೃತ್ತಿ ಇರಬೇಕು ಅನ್ನೋದು ಉದ್ದೇಶ ಇದ್ದದ್ದು. ಈಗ ನೀವು ಯಾರಾದರೂ ತಗೋಬಹುದು ಅಂತ ಮಾಡಿಬಿಟ್ಬಿಟ್ಟು ಈಗ ಇಡೀ ಲ್ಯಾಂಡ್ ರಿಫಾರ್ಮ್ಸ್ ಆಗ್ತಾನೆ ರಿಪೀಲ್ ಮಾಡಿದಾಗ ಆಗ್ಬಿಟ್ಟದೆ. ಈ ಸೆಕ್ಷನ್ಗಳು ಹೋದ್ಮೇಲೆ ಇಟ್ ಇಸ್ ಆಲ್ಮೋಸ್ಟ್ ಅಮೌಂಟ್ಸ್ ಟು ರಿಪೀಲಿಂಗ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. repealing of the 1961 Act. ಸೊ ಏನು ಬಡವರಿಗೆ ಪ್ರೊಟೆಕ್ಷನ್ ಸಿಕ್ಕಿತ್ತು, ರೈತರಿಗೆ, ಗೇಣಿದಾರರಿಗೆ, ಅದನ್ನು ಸಂಪೂರ್ಣ ನೀವು ತೆಗೆದುಹಾಕ್ಬಿಟ್ಟಿದ್ದೀರಿ. ದೇವರಾಜ ಕಾಲದಲ್ಲಿ ಏನು ಪ್ರೊಟೆಕ್ಷನ್ ಕೊಟ್ಟಿದ್ರು ಅವರಿಗೆ ಮಾಡ್ಬಿಟ್ಟು ಈಗ ಉಳುವವನೇ ಭೂಮಿ ಒಡೆಯ ಅಲ್ಲ, ಉಳ್ಳವನೇ ಭೂಮಿ ಒಡೆಯ, ಉಳ್ಳವನೇ ಭೂಮಿ ಒಡೆಯ ಆಗ್ತಾ ಇದ್ದಾರೆ. ಇವರೆಲ್ಲ ಬೀದಿ ಪಾಲಾಗ್ತಾ ಇದ್ದಾರೆ. ಸುಮಾರು 25 ಲಕ್ಷ ಕುಟುಂಬಗಳಿಗೆ ಏನು ಗೇಣಿದಾರರಾಗಿದ್ರು ಅವರೆಲ್ಲರೂ ಕೂಡ ಈಗ ಬೀದಿ ಪಾಲಾಗ್ತಾ ಇದ್ದಾರೆ. ಏನ್ ಮಾಡ್ತಾರೆ? ನಾಳೆ ಅವ್ರ ಅಲ್ಲಿ ಹೋಗಿ ಕೂಲಿ ಮಾಡಬೇಕು, ಹೋಗ್ಬೇಕು. ಒಂದು ವೇಳೆ ಅವರು ವ್ಯವಸಾಯ ಮಾಡಿದ್ರೆ ಅಥವಾ ಇನ್ನೇನೋ ಮಾಡಿದ್ರೆ ಅದನ್ನ ಇಂಥ ಪರ್ಪಸ್ಗೆ ಉಪಯೋಗಿಸ್ಬೇಕು ಅಂತ ಏನು ಹೇಳಿಲ್ಲ ಅವರು. ಪರ್ಪಸ್ ಇಂಥದೇ ಮಾಡಬೇಕು ಅಂತ ಏನು ಹೇಳಿಲ್ಲ ಅವರು. ವ್ಯವಸಾಯನೇ ಮಾಡಬೇಕು ಅಂತ ಏನು ಹೇಳಿಲ್ಲ. ಈಗ ಬೆಂಗಳೂರು ಸುತ್ತ ಜಮೀನು ತಗೊಂಡಿದ್ದಾರೆ ಕೆಲವರೆಲ್ಲ, ಇದನ್ನ ಮಾಡ್ಕೊಂಡವ್ರೆ, ಫಾರಂ ಹೌಸ್ಗಳು ಮಾಡ್ಕೊಂಡವ್ರೆ. ಏನ್ ಮಾಡ್ತಾ ಇದಾರೆ? ಅಲ್ಲಿ ಮೋಜ್ ಮಾಡಕ್ಕೆ ಮಾಡ್ಕೊಂಡವ್ರೆ. ಅಲ್ಲೇನು ಕಬ್ಬು ಬೆಳೆದಾರ, ಭತ್ತ ಬೆಳೆದಾರ, ರಾಗಿ ಬೆಳೆದಾರ, ತರಕಾರಿ ಬೆಳೆದಾರ? ಏನ್ ಮಾಡ್ತಾ ಇದಾರೆ ಅಲ್ಲಿ? ಈ ಸೊಸೈಟಿಗಳೆಲ್ಲ ಜಮೀನು ತಗೊಳ್ಳೋರು ಏನ್ ಮಾಡ್ತಾ ಇದ್ದಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಶ್ರೀಮಂತರೆಲ್ಲ ಜಮೀನು ತಗೊಂಡ್ರೆ ಏನ್ ಮಾಡ್ತಾರೆ? ರಿಯಲ್ ಎಸ್ಟೇಟ್ ಮಾಡ್ತಾರೆ. ಸೊ ಇವತ್ತು ಯಾರು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿದ್ದಾರೆ ಅವರ ಮರ್ಜಿಗೆ ಈ ಸರ್ಕಾರ ಒಳಗಾಗಿದೆ. ಕಾರ್ಪೊರೇಟ್ ಬಾಡಿಗಳಿಗೆ ಈ ಸರ್ಕಾರ ಬಲಿಯಾಗಿದೆ. ಈ ರಾಜ್ಯ ಸರ್ಕಾರದ ಈ ಜನವಿರೋಧಿ, ರೈತ ವಿರೋಧಿ, ಹಿಂದುಳಿದವರು, ದಲಿತರ ವಿರೋಧಿ ಈ ಕ್ರಮಕ್ಕೆ ಇದ್ರ ಹಿಂದ್ಗಡೆ ಕುಮ್ಮಕ್ಕೆ ಯಾರು ಗೊತ್ತಾ? ನರೇಂದ್ರ ಮೋದಿಯವ್ರ ಸರ್ಕಾರ. ಯಾಕಂದ್ರೆ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಬಡವರ ಬಗ್ಗೆ, ರೈತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಇದು ಇದೊಂದು ಅಜೆಂಡಾ ಅವರು.
ಕೈಗಾರಿಕೆಗಳನ್ನೆಲ್ಲ ಮಾರ್ತಾರೆ. ಯಾಕೆ ಮಾರ್ತಾರೆ? ಖಾಸಗೀಕರಣ ಮಾಡಕ್ಕೆ ಹೊರಡ್ತಾರೆ. ಯಾಕಂದ್ರೆ ಮೀಸಲಾತಿ ಹೋಗ್ಲಿ ಅಂತ. ಸರ್ಕಾರಿ ಸ್ವಾಮ್ಯದಲ್ಲಿದ್ದರೆ ಮೀಸಲಾತಿ ಕೊಡಬೇಕು. ಅದಕ್ಕೆ ಖಾಸಗಿಯವರು ಕೊಟ್ಬಿಟ್ರೆ, ಖಾಸಗೀಕರಣ ಮಾಡಿಬಿಟ್ರೆ ಮೀಸಲಾತಿ ಇರೋದಿಲ್ಲ ಅಲ್ಲಿ. ಸೊ ನೇರವಾಗಿ ಮೀಸಲಾತಿ ತೆಗೆದಾಕ್ತೀವಿ ಅಂದ್ರೆ ಜನರ ಕಣ್ಣು ಕೆಂಪಗಾಗುತ್ತೆ. ಮೀಸಲಾತಿ ಫಲಾನುಭವಿಗಳು ಬೀದಿಗಿಳಿತಾರೆ. ಅದಕ್ಕೆ ಹಿಂಬಾಗಲಿನಿಂದ ಬಂದು ತೆಗೆದ್ಬಿಡೋದು. ಸೊ ಇಲ್ಲೂ ಕೂಡ ಯಾರು ಬಡವರು 2 ಎಕರೆ 3 ಎಕರೆ 5 ಎಕರೆ 10 ಎಕರೆ 20 ಎಕರೆ ಇಟ್ಕೊಂಡು ಮಾಡ್ತಿದ್ರು ಜಮೀನನ್ನ, ಅವರೆಲ್ಲರೂ ನಿರ್ಗತಿಕರನ್ನಾಗಿ ಮಾಡಿ ಅವರು ಮತ್ತೆ ಈ ಬಂಡವಾಳಶಾಹಿಗಳು ಮತ್ತೆ ಜಮೀನ್ದಾರ್ ಪದ್ಧತಿ, ಫ್ಯೂಡಲ್ ಸಿಸ್ಟಮ್. ಹಿಂದೆ ಜಮೀನ್ದಾರ್ ಪದ್ಧತಿ ಅಂತ ಇತ್ತ, ಜಮೀನ್ದಾರರು ಅಂತ ಇವರು ಇರ್ತಿದ್ರು ಅಂತ ಇವರು ಕುಲಕರ್ಣಿಗಳು, ಶಾನ್ಭೋಗರು. ಅದಕ್ಕಿಂತ ಇನ್ನೊಂದು ಪದ ಏನು? ಜಾಗೀರ್ದಾರ್. ಯಶ್, ಕರೆಕ್ಟ್, ಯುವರ್ ಕರೆಕ್ಟ್. ಜಾಗೀರ್ದಾರ್. ಆ ಪದ್ಧತಿ ಮತ್ತೆ ತರಕ್ಕೆ ಹೊರಟಿದ್ದಾರೆ. ಜಮೀನ್ದಾರಿ ಪದ್ಧತಿ, ಜಾಗೀರ್ದಾರ್ ಪದ್ಧತಿ, ಅದು ತರಕ್ಕೆ ಹೊರಟಿದ್ದಾರೆ. ಇದರಿಂದ ದುಷ್ಪರಿಣಾಮ ಏನು? ಒಂದು, ಕೃಷಿ ನಾಶ ಆಗೋದು. ಎರಡನೇದು ನಿರ್ಗತಿಕರಾಗ್ತಕ್ಕಂಥದ್ದು. ಜಮೀನ್ ಮೇಲೆ ಯಾರು ವ್ಯವಸಾಯ ಮಾಡ್ಕೊಂಡು ಬದುಕಿದ್ರು ಅವರು ನಿರ್ಗತಿಕರಾಗ್ತಕ್ಕಂಥದ್ದು. ಮೂರನೇದು ಆಹಾರದ ಸ್ವಾವಲಂಬನೆ ಹೋಗ್ತದೆ. ಫುಡ್ ಸೆಕ್ಯೂರಿಟಿ ಆಗ್ತಂದ್ರೆ ಯಾಕೆ? ಎಲ್ರಿಗೂ ಊಟ ಸಿಗಬೇಕು. ಈ ಯಾರು ಕೂಡ ಹಸಿದು ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗೇನ್ ಮಾಡ್ತಾರೆ? ಏನ್ ಬೆಳೆಯಕ್ಕೆ ಹೋಯ್ತಾನ? ಈಗ ಯಾರೋ ಒಬ್ರು ಅಂಬಾನಿ ತಗೊಂಡ ಅಂತ ಇಟ್ಕೋಣ, ಅದಾನಿ ತಗೊಂಡ ಜಮೀನು ಅಂತ ಇಟ್ಕೋಣ, ಅವೇನು ವ್ಯವಸ್ಥೆ ಮಾಡಕ್ ಹೋದನ? ಹೊಲ ಉಳ್ತಾನ ಅವನು? ಇಲ್ಲ ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲ ಇಂಡಸ್ಟ್ರಿ ಮಾಡಬೇಕು. ಇದಕ್ಕೆ ಇವತ್ತು ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೀವು ಪೂರಕವಾಗಿ ಏನ್ ಮಾಡ್ತಾ ಇದ್ದಾರೆ? ಕೇಂದ್ರ ಸರ್ಕಾರದ ಕುಮ್ಮಕ್ನಿಂದ APMC ಆಕ್ಟ್ ತಿದ್ದುಪಡಿ ತಗೊಬಂದ್ರು, ಅದನ್ನು ಆರ್ಡಿನೆನ್ಸ್ ಮಾಡಿದ್ರು. ಇನ್ನೊಂದು ತರ ಕೊಟ್ಟಿದ್ದಾರೆ, ವಿದ್ಯುತ್ ಸರಬರಾಜು, ಉತ್ಪಾದನೆ, ಸರಬರಾಜು ಮತ್ತೆ ಟ್ರಾನ್ಸ್ಮಿಷನ್, ಇದನ್ನ ಖಾಸಗಿಯವರು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ರೈತರಿಗೆ ನಾವು ಪಂಪ್ ಸೆಟ್ಗಳಿಗೆ ಫ್ರೀ ವಿದ್ಯುತ್ ಕೊಡ್ತೀವಿ, ಅದನ್ನು ತಪ್ಪಿಸಬೇಕು. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಎಸ್ಮಾ, ಅದನ್ನು ತಿದ್ದುಪಡಿ ತಂದಿದ್ದಾರೆ. ಅವ್ರ ಗೋಡೌನ್ಗಳನ್ನ ಯಾರು ಜಪ್ತಿ ಮಾಡಾಗಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್, ಇದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಿದ್ದುಪಡಿ ತಗೊಳ್ತಾ ಇದ್ದಾರೆ. ಆಲ್ ದೀಸ್ ಥಿಂಗ್ಸ್ ಗೋ ಟು ಇಂಡಿಕೇಟ್ ಏನ್ ಮಾಡ್ತಾ ಇದ್ದಾರೆ? ರೈತ ಸಮುದಾಯ ನಾಶ ಮಾಡೋದು, ದಲಿತರನ್ನು ನಾಶ ಮಾಡೋದು, ಹಿಂದುಳಿದವನ್ನು ನಾಶ ಮಾಡೋದು, ಸಾಮಾಜಿಕ ನ್ಯಾಯಕ್ಕೆ ಕೊಡ್ಲಿ ಪೆಟ್ಟು ಕೊಡೋದು. ಆಹಾರ ಈಗ ಸ್ವಾವಲಂಬನೆ ಹೋಗಿ ಅವಲಂಬನೆ ಆಗ್ಬೇಕಾಗುತ್ತೆ ಅವ್ರ ಮೇಲೆ. ಇದು ಇವತ್ತು ಯಡಿಯೂರಪ್ಪನವ್ರ ಸರ್ಕಾರ ಎಂತಹ ಸಮಯನ ಉಪಯೋಗಿಸ್ಕೊಂಡಿದ್ದಾರೆ. ಇವರಿಗೆ ನಿಜವಾಗಿ ರೈತರು ಸಹಾಯ ಮಾಡಬೇಕು ಅನ್ನೋದಾಗಿದ್ರೆ ಅಸೆಂಬ್ಲಿ ಚರ್ಚೆ ತರಬಹುದಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬಹುದಾಗಿತ್ತಲ್ಲ, ಸಾರ್ವಜನಿಕವಾಗಿ ಚರ್ಚೆಗೆ ಇಡಬಹುದಾಗಿತ್ತಲ್ಲ, ಇವರ ಸದುದ್ದೇಶಗಳನ್ನೆಲ್ಲ ಹೇಳ್ಬೋದಾಗಿತ್ತಲ್ಲ ಜನರ ಮುಂದೆ.
ಕಾರಣಗಳು ಕೊಡ್ಬೋದಾಗಿತ್ತಲ್ಲ. ಅಸೆಂಬ್ಲಿ ಕರೆಯಕ್ಕಾಗದೇ ಇರತಕ್ಕಂಥ ಸಂದರ್ಭ ಕರಿಬೋದಾಗಿತ್ತು. ಅಸೆಂಬ್ಲಿನ ಕರೀಲೇಬಾರದು ಅಂತೇನಿಲ್ಲ, ಕರೀಲಿಲ್ಲ. 6 ತಿಂಗಳವರೆಗೂ ಕರಿಬಹುದು ಅಂತ ಅನ್ನೋದನ್ನ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಕೊರೋನಾ ರೋಗ ಬಂದಿದೆ. ಯಾರಾದರೂ ಇವತ್ತು ಕೊರೋನಾ ಇಷ್ಟೊಂದು ವೇಗವಾಗಿ ಹರಡ್ತಾ ಇದೆ. ರಾಜ್ಯದಲ್ಲಿ ದಿನ 2,000ಕ್ಕಿಂತ ಹೆಚ್ಚು ಜನರಿಗೆ ರೋಗ ತಗಲಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಅವರೇ ಕೊಡ್ತಾ ಇರ್ತಕ್ಕಂಥ ರಿಪೋರ್ಟ್. ಪ್ರತಿದಿನ 75-80 ಜನ ಸಾಯ್ತಾ ಇದ್ದಾರೆ. ಕರ್ನಾಟಕ ಇವತ್ತು 4ನೇ ಸ್ಥಾನ ಕೊಟ್ಟೋಯ್ತು ನಮ್ಮ ದೇಶದಲ್ಲಿ. ದೇಶ 3ನೇ ಸ್ಥಾನಕ್ಕೆ ಬಂದಿದೆ ಜಗತ್ತಿನಲ್ಲಿ. ಇದನ್ನು ಮಾಡೋದು ಬಿಟ್ಟು ಈಗ ಇದರ ಅಗತ್ಯ ಏನಿತ್ತು? ವೇರ್ ವಾಸ್ ದಿ ಅರ್ಜೆನ್ಸಿ? ಒಂದು ಆರ್ಡಿನೆನ್ಸ್ ಮಾಡಬೇಕಾದ್ರೆ ಅಸೆಂಬ್ಲಿ ಇಲ್ಲ, ನಡೀತಾ ಇಲ್ಲ, ಬಹಳ ತುರ್ತಾಗಿದೆ ಇದು. ಆ ತುರ್ತು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ಈ ಥರದ್ದು ಒಂದು ಕಾಯ್ದೆ ಮಾಡಬೇಕಾಗಿದೆ. ಅಂಥದ್ದು ಪರಿಸ್ಥಿತಿ ಇದೆಯಾ? ದೇರ್ ಇಸ್ ನೋ ಸಚ್ ಎಮರ್ಜೆನ್ಸಿ. ಏನು ನಾಳೆ ದೇಶ ಮುಳುಗೋಗ್ತದ ಈ ತರದೇ ಹೋದ್ರೆ? ನೋ ಅರ್ಜೆನ್ಸಿ ಅಟ್ ಆಲ್. ನೀವು ಪ್ರಾಮಾಣಿಕರಾಗಿದ್ದರೆ, ಸದುದ್ದೇಶ ಇದ್ದಿದ್ರೆ ಅಸೆಂಬ್ಲಿ ಕರೆದು ಅಸೆಂಬ್ಲಿದಲ್ಲಿ ಚರ್ಚೆ ಮಾಡಬಹುದಾಗಿತ್ತು. ಇವತ್ತು ಲಾಕ್ಡೌನ್ ಆಗಿರೋ ಸಂದರ್ಭದಲ್ಲಿ ಈ ಲಾಕ್ಡೌನ್ ಆಗಿರೋದನ್ನು ಉಪಯೋಗಿಸಿಕೊಂಡು ಹೇಗೂ ವಿರೋಧ ಪಕ್ಷಗಳು, ಸಂಘ ಸಂಸ್ಥೆಗಳು, ರೈತರು, ರೈತ ಸಂಘಟನೆಗಳು ಯಾವ ಪ್ರತಿಭಟನೆ ಮಾಡಲ್ಲ ಅಂತ ಹೇಳ್ಕೊಂಡು, ಪ್ರತಿಭಟನೆ ಮಾಡಲಿದ್ರೆ ನಾವು ಅವಕಾಶ ಕೊಡಲ್ಲ ಅಂತ ಅಂದ್ಕೊಂಡು ಕಳ್ಳದಾರಿನಲ್ಲಿ ಇವತ್ತು ಹೊರಟಿದ್ದೀರಿ. ನಾನು ಈ ಕಾನೂನು ಇದೆಯಲ್ಲ, ಇದು ತಂದಿರ್ತಕ್ಕಂಥದ್ದು ಇದು ಒಂದು ಕರಾಳ ಶಾಸನ. ಕರ್ನಾಟಕಕ್ಕೆ ಇದು ಒಂದು ಕರಾಳದ ದಿನ. ಇದನ್ನು ಕೂಡಲೇ ಈ ಆರ್ಡಿನೆನ್ಸ್ ಅನ್ನು ವಾಪಸ್ ಪಡೆಯಿರಿ. APMC ಆಕ್ಟ್ ಅನ್ನು ವಾಪಸ್ ಪಡಿಬೇಕು. ಎಸ್ಮಾ ತಂದಿರೋದನ್ನ ವಾಪಸ್ ತಗೋಬೇಕು. ಆಲ್ ದಿಸ್ ಸಾರ್ವಜನಿಕ ಚರ್ಚೆ ಆಗಲಿ. ಬಿಕಾಸ್ ಅವತ್ತು ಹೋರಾಟ ಮಾಡಿ ಬಂದಿದ್ದದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಒಂದು ವಿಷಯ ಇತ್ತು. ಅಂಬೇಡ್ಕರ್ 1935ನೇ ಇಸ್ವಿನಲ್ಲಿ ಭೂಮಿ ರಾಷ್ಟ್ರೀಕರಣಗಳಾಗಬೇಕು ಅಂತ ಹೇಳಿದರು. ಖಾಸಗಿ ಸೊತ್ತಾಗಬಾರದು, ಖಾಸಗೀಕರಣ ಆಗಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದರು 1935. ಆ ಸಂದರ್ಭದಲ್ಲಿ ಭೂಮಿ ವಿರೋಧಾಭಾವ ಮಾಡಿದ್ದೇನು? ಏನ್ ಮಾಡಿದ್ದು ಅವರು? ಜಮೀನವ್ರ ಹತ್ರ, ಭೂಮಿ ಇರೋರ ಹತ್ರ ಜಮೀನು ತಗೊಂಡು ಬಡವ್ರಿಗೆ ಹಂಚಿದ್ರು. ಭೂದಾನ ಚಳುವಳಿ. ಇವರು ಮತ್ತೆ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ದಾರೆ ಭೂಮಿನ. ಇವ್ರನ್ನ ಏನಂತ ಕರೀಬೇಕು? ಸೊ ಇವರು ಕಾರ್ಪೊರೇಟ್ ಬಾಡಿಗಳ ಏಜೆಂಟ್ಗಳು, ಮತ್ತೆ ರಿಯಲ್ ಎಸ್ಟೇಟ್ ಮಾಡೋರ ಅವರ ಒತ್ತಡಕ್ಕೆ ಮಣಿದಿದ್ದಾರೆ. ರಿಯಲ್ ಎಸ್ಟೇಟ್ ವ್ಯಾಪಕವಾಗಿ ನಡೀತದೆ. ಕೃಷಿ ಜಮೀನೆಲ್ಲ ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು ಹೋಗ್ತದೆ. ಅದರಿಂದ ಈ ತಿದ್ದುಪಡಿಗಳನ್ನು ಕೂಡಲೇ ಆರ್ಡಿನೆನ್ಸ್ಗಳು, ಈ ಎಂಥದ್ದು ಸುಗ್ರೀವಾಜ್ಞೆಗಳು, ಇವುಗಳನ್ನು ವಾಪಸ್ ತಗೋಬೇಕು. ಜನರ ಮುಂದೆ ಚರ್ಚೆ ಆಗಬೇಕು. ಅಸೆಂಬ್ಲಿನಲ್ಲಿ ಚರ್ಚೆ ಆಗಬೇಕು. ಅಲ್ಲಿವರೆಗೆ ಇದನ್ನ
ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರ. ನಾನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷ ಇದನ್ನು ತೀವ್ರವಾಗಿ ವಿರೋಧ ಮಾಡುತ್ತದೆ. ಮತ್ತೆ ನೀವು ಹಿಂದೆ ಈ ಗಣಿ ಹಗರಣ ನೋಡಿರ್ಬೋದು. ಆ ಗಣಿ ಹಗರಣಕ್ಕಿಂತ ದೊಡ್ಡ ಹಗರಣಗಳು ಇವು, ದೊಡ್ಡ ಹಗರಣ ಇವು. ನಾನು ಹೇಳಿದ್ನಲ್ಲ, ರಿಯಲ್ ಎಸ್ಟೇಟ್ನ ಜಮೀನುಗಳು ಹೆಂಗೆ ಎಷ್ಟು ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಪೆಟಿಷನ್ಸು 79A 79 ಇರ್ತಕ್ಕಂಥ ಎಲ್ಲ ಕೇಸ್ಗಳನ್ನೆಲ್ಲ ಇವು ವಜಾ ಮಾಡಿಬಿಡ್ತಾ ಇದ್ದಾರಲ್ಲ, ಇಟ್ ಕಮ್ಸ್ ಟು ಅಬೌಟ್ 45,000 to 50,000 crores. ಈ ರಿಜಿಸ್ಟ್ರಾರ್ ಮಾಡಿರ್ತಕ್ಕಂಥ ಸೊಸೈಟಿಗಳು ಇದ್ರದ್ದು ಅದು ಸುಮಾರು 10,000 ಕೋಟಿಗೂ ಹೆಚ್ಚು. ಇವೆಲ್ಲ ಗಣಿ ಹಗರಣಕ್ಕಿಂತ ಹೆಚ್ಚು ದೊಡ್ಡ ಹಗರಣಗಳಾಗ್ತಾ ಇದ್ದಾವೆ. ಯಡಿಯೂರಪ್ಪನವರು ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ತಗೋತಾರೆ. ನಾನು ರೈತರ ಹೋರಾಟದ ಮೂಲಕ ಬಂದವರು ಅಂದ್ಕೊಂಡು ಗೋಲಿಬಾರ್ ಮಾಡೋರು ಇವರೇ. ರೈತರ ಹೆಸರು ಹೇಳ್ಕೊಂಡು ಈಗ ರೈತರ ಭೂಮಿನ ಕಾರ್ಪೊರೇಟ್ ಬಾಡಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡೋರಿಗೆ ಕೊಡ್ತಾ ಇರೋರು ಇವರೇ. ಇವ್ರನ್ನ ರೈತ ವಿರೋಧಿ ಅಂತ ಕರಿಬೇಕು ಹೊರತು ರೈತರ ಪರವಾದ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸಾಮಾಜಿಕ ನ್ಯಾಯದ ವಿರೋಧಿ ಸರ್ಕಾರ ಅಂತ ಕರಿಬೇಕಾಗ್ತದೆ. ಸೊ ಇದನ್ನ ಈ ಹಿಂದೆ ತೆಗೆದ ಸುಗ್ರೀವಾಜ್ಞೆಗಳು APMCಗೆ, ಎಸ್ಮಾಗೆ ಇವನ್ನ ವಿರೋಧ ಮಾಡೋದ್ರ ಜೊತೆಗೆ ಈಗ 13ನೇ ತಾರೀಕು ತಂದಿರೋ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಇದು ಅತ್ಯಂತ ಕರಾಳವಾದಂಥ ಶಾಸನ. ಇದು ನಾವು ತೀವ್ರ ವಿರೋಧ ಮಾಡ್ತೀವಿ. ಮತ್ತೆ ನಾವು ಬೇರೆಯವ್ರ ಜೊತೆಲೂ ಮಾತಾಡ್ತೀನಿ, ಬೇರೆ ಪಕ್ಷದವ್ರ ಜೊತೆ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳ ಜೊತೆಲೂ ಕೂಡ ಮಾತಾಡ್ತೀನಿ. ನಮ್ಮ ಪಕ್ಷದಲ್ಲೂ ಕೂಡ ಚರ್ಚೆ ಮಾಡ್ತೀವಿ. ಗ್ರಾಮದಿಂದ ಚಳವಳಿಗಳನ್ನು ರೂಪಿಸ್ತೀವಿ. ಗ್ರಾಮ ಮಟ್ಟದಿಂದ ಚಳವಳಿಗಳನ್ನು ರೂಪಿಸಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಹೋರಾಟವನ್ನು ಈ ಭಾರತೀಯ ಜನತಾ ಪಕ್ಷದವರ ಹಿಡನ್ ಅಜೆಂಡಾ ಮತ್ತು ಈ ರೈತ ವಿರೋಧಿ ನೀತಿಯನ್ನು ತೀವ್ರವಾಗಿ ವಿರೋಧ ಮಾಡಿದೆ. ಈ ಅಮೆಂಡ್ಮೆಂಟು ವಾಪಸ್ ತಗೊಳ್ಳೋವರೆಗೂ ಕೂಡ ಹೋರಾಟ ಮಾಡ್ತೀವಿ. ರೈತರಿಗೆ ರಕ್ಷಣೆ ಕೊಡಲಿಕ್ಕೆ, ಗೇಣಿದಾರರಿಗೆ ರಕ್ಷಣೆ ಕೊಡ್ತಕ್ಕಂಥ ಅವ್ರ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಲ್ತದೆ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಮಾಡಿದಂಥ ಕಾರ್ಯಕ್ರಮ. ರೈತನೇ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದು ಕಾಂಗ್ರೆಸ್. ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಇಡೀ ಸರ್ಕಾರವೇ ತಂದಿರೋದಲ್ವ ಇದನ್ನ, ಯಾರ್ಯಾರು ಅಂತ. ಗಣಿ ಹಗರಣಕ್ಕಿಂತ ದೊಡ್ಡದು ಅಂತ ಹೇಳಿದೆ ಅಷ್ಟೇ ನಾನು. ಗಣಿ ಹಗರಣದಲ್ಲಿ ಸ್ಪೆಸಿಫಿಕ್ ಪರ್ಸನ್ಸ್ ಇದ್ರು. ಇದರಲ್ಲಿ ಇಡೀ ಸರ್ಕಾರವೇ ಕಾರ್ಪೊರೇಟ್ ಬಾಡಿಗಳ ಪರವಾಗಿ ರಿಯಲ್ ಎಸ್ಟೇಟ್ನವರು ಅವರಿಗೆ ಬಲಿಯಾಗಿದ್ದಾರೆ. ಇಡೀ ಸರ್ಕಾರ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ನೀವು ಬಹಳ ಅತ್ಯಂತ ಉಗ್ರವಾಗಿ ಖಂಡಿಸ್ತೀರಿ. ಆದರೆ ನಿಮ್ಮ ಪಕ್ಷದ ಮುಖಂಡರು KC ಕೊಂಡಯ್ಯ ಅಂತವರು ಇದು ಸರಿಯಾದ ಕ್ರಮ, ಸರಿಯಾದ ಕಾಯ್ದೆ, ಇದರ ಅಗತ್ಯತೆ ಇತ್ತು ಅಂತ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ರೀತಿ ಭಿನ್ನವಾಗಿರುವಂತಹ ಚಿಂತನೆ ಇಲ್ಲ, ಅದು ಆ ಥರ ಸರಿಯಾದ ಕ್ರಮ ಅಂತ ಸ್ವಾಗತ ಏನು ಮಾಡಿಲ್ಲ ಅವರು. ಆಗಿನ್ನೂ ಆರ್ಡಿನೆನ್ಸೇ ಬಂದಿಲ್ಲ, ಎಲ್ಲಿ ಸ್ವಾಗತ ಮಾಡ್ತಾರೆ? ನಾನು ಸುಮ್ಮನೆ ಚರ್ಚೆನಲ್ಲಿ ನೀವು ಭ್ರಷ್ಟಾಚಾರ ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಇವನು ಅಶೋಕ ಹೇಳಿದಾಗ ಭ್ರಷ್ಟಾಚಾರ ತೆಗೆದಾಕೋದು ಸ್ವಾಗತ ಅಂತ ಹೇಳಿದ್ದಾರೆ ಅಷ್ಟೇ. ಭ್ರಷ್ಟಾಚಾರ ನಡೀತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು ಅನ್ನೋದು ಸ್ವಾಗತ ಅಂತ ಹೇಳಿದ್ರು. ಇದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇಡೀ ಪಕ್ಷ ಒಕ್ಕೊರಲಿನಿಂದ ಇದನ್ನ ವಿರೋಧ ಮಾಡ್ತದೆ. ನೀವು ಬಹಳ ಅತ್ಯಂತ ಉಗ್ರವಾಗಿ ಖಂಡಿಸ್ತೀರಿ. ಆದರೆ ನಿಮ್ಮ ಪಕ್ಷದ ಮುಖಂಡರು KC ಕೊಂಡಯ್ಯ ಅಂತವರು ಇದು ಸರಿಯಾದ ಕ್ರಮ, ಸರಿಯಾದ ಕಾಯ್ದೆ, ಇದರ ಅಗತ್ಯತೆ ಇತ್ತು ಅಂತ ಪ್ರತಿಪಾದನೆ ಮಾಡ್ತಾರೆ. ಸೊ ಈ ರೀತಿ ಭಿನ್ನವಾಗಿರುವಂತಹ ಚಿಂತನೆ ಇಲ್ಲ, ಅದು ಆ ಥರ ಸರಿಯಾದ ಕ್ರಮ ಅಂತ ಸ್ವಾಗತ ಏನು ಮಾಡಿಲ್ಲ ಅವರು.
ದೃಷ್ಟಿಯಿಂದ ರಾಜ್ಯಾದ್ಯಂತ ನಾವು ಕಂಪೇರ್ ಮಾಡೋದಾದ್ರೆ ಬೆಂಗಳೂರಲ್ಲೇ ಹೆಚ್ಚು ಲಾಭ ಆಗುವಂತ, ಬೆಂಗಳೂರಲ್ಲೇ ರಿಯಲ್ ಎಸ್ಟೇಟ್ ಅವ್ರಿಗೆ ಹೆಚ್ಚು ಲಾಭ ಆಗುವಂತ ಒಂದು ಸಾಧ್ಯತೆ ಇರುವಂತದ್ದು. ಬೆಂಗಳೂರು ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ ಎಲ್ಲೆಲ್ಲಿ ನಡೀತದೆ ಅಲ್ಲೆಲ್ರಿಗೂ ಅನುಕೂಲ ಆಗುತ್ತೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಧಾರವಾಡ ಇರ್ಬೋದು, ಮಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಎಲ್ಲ ಕಡೆನೂ ಆಗ್ತದೆ. 13,800 ಕೇಸ್ ಇದೆ ಅಂದ್ರೆ 13,800 ಕೇಸ್ ಡಿಸ್ಮಿಸ್ ಆದ್ರೆ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ಯಾರಿಗೆ? ಯಾರದ್ರಿಂದ ಲಾಭ? ಈಗ ಕಾನೂನು ವಿರುದ್ಧವಾಗಿ ತಕೊಂಡಿದ್ರಲ್ಲ ಅವ್ರಿಗೆಲ್ರಿಗೂ ಲಾಭ. ಅಷ್ಟು ಜನರಿಗೆ ಅಷ್ಟು ಕೇಸ್ಗಳಿದಾವಲ್ಲ, ಅವರಲ್ಲಿ ಯಾರು ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ರಿಗೂ ಲಾಭ. ಯಾಕಂದ್ರೆ ಇದಕ್ಕೂ ಮೊದಲು ಕೃಷಿಕರನ್ನು ಬಿಟ್ಟು ಬೇರೆಯವ್ರು ತಗೊಳಾಗಿರ್ಲಿಲ್ಲ. ಹೌದು. ಸೊ ಡಿಸ್ಪ್ಯೂಟ್ ಬಿಟ್ವೀನ್ ಫಾರ್ಮರ್ಸ್ ಓನ್ಲಿ. ಹೀಗಿರುವಾಗ ನೋಡಿ, ಈಗ 13,000 ಕೇಸ್ಗಳಿದಾವಲ್ಲ, ಇವೆಲ್ಲ 79A 79B ನಲ್ಲಿರೋವು. ಆಯ್ತಾ? ಇವೆಲ್ಲರೂ ಕೇಸ್ಗಳೆಲ್ಲ ವಜಾ ಮಾಡಿಬಿಡ್ತಾರೆ. ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರು ಅವ್ರಿಗೆಲ್ರಿಗೂ ಲಾಭ ಆಗುತ್ತೆ. ಸಿಂಪಲ್ ಅಲ್ವಾ? ರೈತರಿಗೆ ನಷ್ಟ ಆಗುತ್ತೆ ಅಂತ. ಮತ್ತೆ ಇನ್ಯಾರಿಗಾಗುತ್ತೆ? ಕಾನೂನು ಬಾಹಿರವಾಗಿ ಯಾರ್ಯಾರು ಕಾನೂನು ಬಾಹಿರವಾಗಿ ಜಮೀನು ಕೊಂಡ್ಕೊಂಡಿದ್ರು, ಮಧ್ಯವರ್ತಿಗಳ ಮೂಲಕ ಕೊಂಡ್ಕೊಂಡಿದ್ರು, ಅವ್ರ ಮೇಲೆ ಏನು ಕೇಸೇ ಇರಲ್ಲ. ಇನ್ಮೇಲೆ ಇದು ಅಲ್ಲ, ಕೆಲವರು ರೈತರು ಹತ್ರ ಯೋಚನೆ ಮಾಡ್ಬೋದು, ನಮ್ಗೆ ದುಡ್ಡು ಜಾಸ್ತಿ ಸಿಗುತ್ತೆ ಮಾಡ್ಬಿಡ್ಬೋದು ಅಂತ. ವಾಟ್ ಈಸ್ ದಿ ಅಲ್ಟಿಮೇಟ್ ಇದು ಇಂಪ್ಯಾಕ್ಟ್ ಏನು? ಈಗ ಯಾವನೋ 436 ಎಕರೆ ತಗೊಂಡ ಅಂತ ಇಟ್ಕೊಳ್ಳೋಣ, ಅವನು ವ್ಯವಸಾಯ ಮಾಡಕ್ ತಗತಾನ? ಕಾಂಟ್ರಾಕ್ಟ್ ಸಿಸ್ಟಮ್ ಬೇರೆ ತರ ಕೊಟ್ಟಿದ್ದೀರಿ ನೀವು. ದೊಡ್ಡ ದೊಡ್ಡ ಜಮೀನ್ದಾರರುಗಳಾಗ್ಬಿಡ್ತಾರೆ. ಆಗ ಯಾರ ಹತ್ರ ಮಾರ್ಕೊಂಡವ್ರೆಲ್ಲ ಹೋಗ್ಬೇಕು? ಇವರೆಲ್ಲ ಸುಮಾರು 4 ಕೋಟಿ ಜನ 2 ಎಕರೆ 3 ಎಕರೆ 4 ಎಕರೆ 10 ಎಕರೆ 20 ಎಕರೆವರೆಗೂ ಇಟ್ಕೊಂಡಿರೋರು ಇದ್ದಾರೆ. ಅವರೆಲ್ಲ ಎಲ್ಲಿ ಹೋಗ್ಬೇಕು ನಾಳೆ? ಈಗ ನೋಡಿ, ಕೊರೋನಾ ಟೈಮ್ನಲ್ಲಿ ನಾನು ಯಾರ್ದೋ ಒಂದು ಮೊಬೈಲ್ನಲ್ಲಿ ನೋಡಿದೆ, ಒಬ್ರು ಮಾತಾಡ್ತಾ ಇದ್ರು, ನೀವೇ ಮಾತಾಡ್ಸಿದ್ದೀರಿ, ಯಾರೋ ಟಿವಿ ಅವ್ರು ಯಾರೋ ಮಾತಾಡ್ಸಿದ್ರು, ನಾವು ಊರಿಗೆ ಹೋಯ್ತೀವಪ್ಪ 2-3 ಎಕರೆ ಜಮೀನದು, ಅದರ ಮೇಲೆ ಹೆಂಗೋ ಬದುಕ್ತೀವಿ ಅಂತ. ಅದು ಇಲ್ಲೇ ಹೋಗಿದ್ರೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವರು? ಹೇಳಿ ನೋಡೋಣ ನೀವು. ಸಪೋಸ್ ಆ ಜಮೀನು ಇರಲಿಲ್ಲ ಅಂತಾರೆ, ಊರಿಗೆ ಹೋಗಿ ಏನ್ ಮಾಡೋದು? ಮಣ್ಣು ತಿನ್ನೋದ? ಅದು ಮನಮೋಹನ್ ಸಿಂಗ್ರವರು ಇದು ತರದೇ ಹೋಗಿದ್ರೆ, NREGS ಉದ್ಯೋಗ ಖಾತ್ರಿ ಯೋಜನೆ ಇಲ್ಲದೆ ಹೋಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅವರು? ಬಹಳ ಜನ ಈಗ ಹಳ್ಳಿಗಳಿಗೆ ಹೋಗಿರೋರು ಏನ್ ಮಾಡ್ತಾರೆ? ಇರೋ ಜಮೀನಿನಲ್ಲಿ ಹೆಂಗೋ ಗಿತ್ಕೊಂಡು ಹೆಂಗೋ ಪಾಪ ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ NREGS ನಲ್ಲೂ ಕೂಡ ಕೆಲಸ ಮಾಡ್ತಾರೆ. ನೀವು ಅವೆಲ್ಲ ಯಾವನೋ ಕಾರ್ಪೊರೇಟ್ ಬಾಡಿಗಳು ತಗೊಂಡಿದ್ರೆ ಎಲ್ಲಿಂದ ಹೋಗಿ ಮಾಡ್ತೀರಿ? ಅವ್ರ ಹತ್ರ ಕೂಲಿ ಮಾಡ್ಬೇಕು ನೀವು. ಸರ್, ಈ ಹೋರಾಟನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ತೀರಾ ಅಂತ? ಯಾಕಂದ್ರೆ ಗಣಿ ಹಗರಣದ ರೀತಿನೇ, ಗಣಿ ಹಗರಣಕ್ಕಿಂತ ದೊಡ್ಡದು ಅಂದ್ರೆ ಅದೇ ರೀತಿ ಹೋರಾಟನ ಇದು ಮಾಡ್ತೀರಾ? ಹೌದೌದು, ಪಕ್ಷದಲ್ಲಿ ಅದಕ್ಕೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಈಗ ಹಳ್ಳಿಯಿಂದಲೇ ಚಳವಳಿ ಶುರು ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಇನ್ನೂ ಕ್ವಶನ್ ಇದೆಯಾ? ಕೋವಿಡ್-19 ಆಮೇಲೆ ಮಾತಾಡ್ತೀನಿ. ಲೆಕ್ಕ ಕೊಡಿ ಅಂತ ಕೇಳಿದ್ದೀವಿ. ನಾನು ಚೀಫ್ ಸೆಕ್ರೆಟರಿಗೆ ಮೊನ್ನೆ ಒಂದು ಪತ್ರ ಬರೆದಿದ್ದೀನಿ. ಅವರು 3-4 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಮಾಹಿತಿನ. ಆ ಮಾಹಿತಿ ಕೊಟ್ಟ ಮೇಲೆ ಐ ವಿಲ್ ಕಮ್ ಬ್ಯಾಕ್ ಟು ಯು. ಸಿಕ್ಕಿದ ಮೇಲೆ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಇದು ಸರ್ಕಾರ ಆಡಳಿತಾತ್ಮಕ ಕ್ರಮ. ಆದ್ರೆ ಕೊರೋನಾ ವಾರಿಯರ್ಸ್ ಕೆಲಸ ಮಾಡ್ತಿರೋ ಪೌರ ಕಾರ್ಮಿಕರು ಸತ್ತು ಹೋಗ್ತಾ ಇದ್ದಾರೆ, ವರ್ಕ್ ಇನ್ಸ್ಪೆಕ್ಟರ್ ಸತ್ತು ಹೋಗ್ತಾ ಇದ್ದಾರೆ. ವರ್ಕ್ ಇನ್ಸ್ಪೆಕ್ಟರ್ಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ, ಆತ ಸತ್ತೋಗಿದ್ದಾನೆ. ಇವತ್ತು ಬೆಳಗ್ಗೆ 28 ವರ್ಷದ ಶಿಲ್ಪ ಅನ್ನುವಂತ ನಾನು ಅನೇಕ ಸಾರಿ ಹೇಳಿದ್ದೀನಿ. ಈ ಸರ್ಕಾರ ಮತ್ತೆ ಮೋದಿಯವರ ಸರ್ಕಾರ ಕೊರೋನಾ ವೈರಸ್ ಅನ್ನ ತಡೆಗಟ್ಟುವುದರಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಬರೀ ಪೌರ ಕಾರ್ಮಿಕರಷ್ಟೇ ಅಲ್ಲ, ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿ ಮತ್ತೆ ಜನರು ಇವತ್ತು ಪ್ರತಿದಿನ ಹೆಚ್ಚಾಗ್ತಾ ಇರಬೇಕಾದ್ರೆ ಏನು ಕಾರಣ? ಈಗ 1 ವಾರ ಲಾಕ್ಡೌನ್ ಮಾಡಿದೀವಿ, ಇದರಿಂದ ಏನು ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ 14 ದಿನ ಇದೆ. ಇದರಿಂದ ಏನಾಗಲ್ಲ. ಹಿಂದೆ 2 ತಿಂಗಳು ಮಾಡಿದ್ರು, ಏನು ಲಾಭ ಆಯಿತು? ಅದಾದ್ಮೇಲೆ ಹೆಚ್ಚಾದದ್ದು.
ಸರ್ಕಾರ ಮಾಡಬೇಕಾಗಿರೋದು ಎರಡು. ಒಂದು, ಸ್ಪ್ರೆಡ್ ಆಗದ ರೀತಿಯಲ್ಲಿ ತಡೆಗಟ್ಟಬೇಕು, ಬೇರೆಯವರಿಗೆ ಸ್ಪ್ರೆಡ್ ಆಗದ ರೀತಿಯಲ್ಲಿ. ಎರಡನೇದು, ಈಗಿರೋರನ್ನ ವಾಸಿ ಮಾಡಬೇಕು. ಯಾರಿಗೆ ಸೋಂಕು ತಗುಲಿದೆ ಅವ್ರಿಗೆ ಗುಣಪಡಿಸ್ತಕ್ಕಂಥ ಕೆಲಸ ಮಾಡೋದು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಎಂಥದ್ದು ಚಿಕಿತ್ಸೆ, ಮತ್ತೆ ಅವ್ರನ್ನ ಪೌಷ್ಟಿಕವಾದಂಥ ಆಹಾರ ಕೊಡೋದು, ನೋಡ್ಕೊಳ್ತಕ್ಕಂಥದ್ದು, ಇದನ್ನು ಮಾಡಬೇಕು. ಅದಕ್ಕೆ ಬೇಕಾದಂಥ ಬೆಡ್ಡು, ಕಾಟು ಇವೆಲ್ಲ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು, ಸಿಗ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದು ಬಿಡ್ಬಿಟ್ಟು ಈಗ ಇವೆಲ್ಲ ಬೇರೆವೆಲ್ಲ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಫೇಲ್ ಆಗಿದೆ. ಅದು ಹೇಳ್ತೀನಿ, ಇನ್ನೊಂದು ದಿನ ಹೇಳ್ತೀನಿ. ಆ ಡ್ಯೂಟಿ ಮಾಡ್ತಿರುವವರಿಗೆ ಒಂದು ಚಿಕಿತ್ಸೆ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಬಿಬಿಎಂಪಿ ಇಂಥ ಬಿಬಿಎಂಪಿ ಕಾರ್ಯವೈಖರಿ ಬಗ್ಗೆ ಏನಂತ ಹೇಳ್ತಾ ವರ್ಕ್ ಇನ್ಸ್ಪೆಕ್ಟರ್ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆಗೆ ಕಳಿಸಿದಾರೆ ಅವ್ರನ್ನ. ಶಿವನಗರದಲ್ಲಿ ಇರ್ತಕ್ಕಂಥ ವರ್ಕ್ ಇನ್ಸ್ಪೆಕ್ಟರ್ ಶಿಲ್ಪ ಅಂತ ಹೇಳಿ ಪೌರಕ ಸತ್ತೋಗಿರೋ ಬೆಳಿಗ್ಗೆ ಪಾಸಿಟಿವ್ ಆಗಿ ಚಿಕಿತ್ಸೆ ಸಿಗ್ತದೆ ಸತ್ತೋಗಿರೋದು ಈ ಪ್ರಕರಣ ಸರ್. ಏನ್ ಮಾಡಕ್ಕಾಗಲ್ಲ. ಈ ಸರ್ಕಾರ ಟೋಟಲಿ ಇನ್ಎಫೆಕ್ಟಿವ್ ಇನ್ ಟ್ಯಾಕ್ಲಿಂಗ್ ದಿ COVID-19, ಟೋಟಲಿ ಮಿಸರಬಲಿ ಫೇಲ್ಡ್. ನಾವು ಇದನ್ನ ಒಂದು 20 ಸಾರಿ ಸರ್ಕಾರದ ಗಮನ ತಂದಿರಬಹುದು. ಅವ್ರು ಏನು ಅದನ್ನ ಸುಧಾರಣೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲೇ ಇಲ್ಲ. ಸರ್ಕಾರದಿಂದ ಏನು ಇದನ್ನು ತಡೆಗಟ್ಟತಕ್ಕಂಥದ್ದು ಏನೇನು ಕ್ರಮಗಳಿಲ್ಲ. ಸರ್ಕಾರದ ವಿರುದ್ಧ ಲೆಕ್ಕ ಕೊಡಿ ಅಭಿಯಾನ ಶುರು ಮಾಡಿದ್ರ. ಇನ್ನು ಕೆಪಿಸಿಸಿ ಅಧ್ಯಕ್ಷರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಎಲ್ಲರ ವಿರುದ್ಧನೂ ಕೂಡ ಆರೋಪ ಮಾಡಬಹುದು, ಆದ್ರೆ ಈ ಇದು ಸಂದರ್ಭ ಅಲ್ಲ, ಮತ್ತೆ ಸ್ಥಳವೂ ಕೂಡ ಇದಲ್ಲ, ವಿಧಾನಸೌಧದಲ್ಲಿ ಚರ್ಚೆ ಮಾಡಬಹುದು ಅದ್ರ ಬಗ್ಗೆ ಅಂತ ಹೇಳಿದ್ರು. ಒಬ್ಬರು ವಿಪಕ್ಷ ನಾಯಕರು ಲೆಕ್ಕ ಕೊಡಿ ಅಂತ ಹೇಳ್ತಾರೆ, ಮತ್ತೊಬ್ರು ಈ ಸಮಯ ಅಲ್ಲ ಅಂತ ಹೇಳ್ತಾರೆ. ಏನ್ ನಿಮ್ಮಲ್ಲೇ ಇಲ್ಲ ಅದು ಆ ಕಾಂಟೆಕ್ಸ್ಟ್ ಏನು ಅಂತ ನೋಡಬೇಕು. ಈಗ ನೀವು ಕಾಂಟೆಕ್ಸ್ಟ್ ಬಿಟ್ಟು ಹೇಳ್ಬಾರ್ದು. ನಾವು ಮೊನ್ನೆ ತಾನೇ ನಾವು ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಚರ್ಚೆ ಮಾಡಿದೀವಿ. ಅಧ್ಯಕ್ಷರೇ ಕರೆದಿದ್ದ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿದೀವಲ್ಲಪ್ಪ, ಟಾಸ್ಕ್ ಫೋರ್ಸ್ ಇದರಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಇಲ್ಲ, ದಟ್ ಇಸ್ ನಾಟ್, ಹಂಗೆ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿದೆ ಅಂತೆಲ್ಲ ಅಲ್ಲಿಗೆ ಹೋಗಿದ್ದಾರೆ, ಡಾಕ್ಟರ್ಗಳ ಜೊತೆ ಎಲ್ಲ ಮಾತಾಡಿದ್ದಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಡಾಕ್ಟರ್ಗಳಿಗೆ, ಸಿಬ್ಬಂದಿಗಳಿಗೆ, ನರ್ಸ್ಗಳಿಗೆ ಹೇಳಿರ್ಬೋದು ಅಷ್ಟೇ. ಓಕೆ, ಥ್ಯಾಂಕ್ ಯು.